कर्नाटक के रामनगर ज़िले में उस वक्त एक तनाज़ा खड़ा हो गया जब ऑनलाइन राशन कार्ड के पीछे जीसस क्राइस्ट और देवी लक्ष्मी की तस्वीरें मंजर आम पर आईं। ये वाक़या ज़िले के दोड्डा आलनाहल्ली गांव से बताया गया है। हुक्काम ने एक वजाहत भी जारी कर दी है। ज़िले के फूड एंड सिविल सप्लाई डिपार्टमेंट के डिप्टी डायरेक्टर कहा कि हुकूमत ने तस्वीर नहीं छापी हैं, बल्कि ये एक मकामी साइबर कैफ़े का प्रिंट करदा कार्ड है, न कि हुकूमत का। मज़ीद कहा कि इन तस्वीर की छपाई में मुलव्विस मुजरिमों के खिलाफ सख्त कार्रवाई की जाएगी। ರೇಷನ್ ಶಾಪ್ಸ್ಗೆ ಜನ ಹೋದಾಗ ಅವರು ರೇಷನ್ ಕಾರ್ಡ್ ತೊಗೊಂಡು ಹೋಗ್ತಾರೆ. ಆ ರೇಷನ್ ಕಾರ್ಡ್ ಜೊತೆಗೆ ಈಗ ಲ್ಯಾಮಿನೇಷನ್ ಆಗಿರುತ್ತೆ, ಅದರದ್ದು ಪ್ರಿಂಟ್ ತಗೊಂಡು ಬಂದಿರ್ತಾರೆ. ಅದ್ರ ಜೊತೆಗೆ ಈ ಮತಧರ್ಮಕ್ಕೆ ರಿಲೇಟೆಡಾಗಿ ಇವಾಗ ಒಂದು ಎಕ್ಸಾಂಪಲ್ ಯೇಸು ಕ್ರಿಸ್ತಂದು ಭಾವಚಿತ್ರ ಇದೆ, ಆ ಥರ ಆಗ್ತಾ ಇದೆ, ಅದ್ರ ಬಗ್ಗೆ ನೀವು ನೋಡಿ ವಿಚಾರಣೆ ಇದು ಮಾಡಿ ಅಂತ ನಮಗೆ ದೂರು ಹೇಳಿದರು. ಹಾಗಾಗಿ ಅಲ್ಲಿ ವಿಚಾರಣೆ ಮಾಡಿದಾಗ ಏನಾಗುತ್ತೆ, ರೇಷನ್ ಶಾಪ್ಸಲ್ಲಿ ಆ ಥರ ಯಾವುದೇ ರೀತಿ ಆಗೋಕ್ಕೆ ಅವಕಾಶವೂ ಇಲ್ಲ, ಆ ಥರ ಆಗ್ತಾಯಿಲ್ಲ. ಏನಾಗಿದೆ, ಜನ ರೇಷನ್ ಕಾರ್ಡ್ ಪ್ರತಿಗಳನ್ನು ತೊಗೊಂಡು ಹೋಗ್ತಾರೆ. ರೇಷನ್ ಕಾರ್ಡ್ ತೊಗೊಳ್ಳಾಗ ಎಲ್ಲಿ ಹೋಗಿ ಲ್ಯಾಮಿನೇಷನ್ನು ಮಾಡಿಸ್ಕೊಂಡಿರ್ತಾರೆ, ಪ್ರಿಂಟೌಟ್ ತಗೊಂಡು ಬಂದಿರ್ತಾರೆ, ಇಲ್ಲ ಜೆರಾಕ್ಸ್ ಅಂಗಡಿಗಳಲ್ಲೋ ಸೈಬರ್ ಸೆಂಟರ್ಗಳಲ್ಲೋ ಅಲ್ಲೇನಾಗಿದೆ, ಅಲ್ಲಿ ಹೋಗಿ ಅವ್ರು ತೊಗೊಂಡು ಬಂದಾಗ ಆ ರೇಷನ್ ಕಾರ್ಡ್ ಪ್ರತಿ ಜೊತೆಗೆ ಅವರು ಯಾವುದೋ ಭಾವಚಿತ್ರದ್ದು ಇದನ್ನು ಕೊಟ್ಬಿಟ್ಟು ಅದ್ರ ಜೊತೆ ಲ್ಯಾಮಿನೇಟ್ ಮಾಡಿಕೊಡೋದು, ಪಿನ್ ಮಾಡಿಕೊಡೋದು ಏನೋ ಮಾಡಿಕೊಟ್ಟಿದ್ದಾರೆ. ಅದನ್ನು ಎಲ್ಲ ಕಡೆ ಹಂಚ್ತಾ ಇದ್ದಾರೆ. ಈ ರೀತಿ ಒಂದು ಜನಗಳಲ್ಲಿ ಬೇರೆ ಮತ ಇದ್ರ ಬಗ್ಗೆ ಪ್ರಚೋದನೆ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಬಟ್ ಅದು ಏನು, ಈಗ ನಮ್ಮ ಪಡಿತರ ವ್ಯವಸ್ಥೆ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದು ಏನು ಜನರಿಗೆ ಪಡಿತರ ವಿತರಣೆ ಮಾಡಬೇಕು ಅನ್ನೋದು ಅಷ್ಟೇ ಅದರದ್ದು ವ್ಯಾಪ್ತಿ. ಯಾವುದೇ ರೀತಿಯ ಅನ್ಯ ಚಟುವಟಿಕೆ ಮಾಡಲಿಕ್ಕೆ ಎಲ್ಲೂ ಅವಕಾಶ ಇಲ್ಲ. ಆದರೆ ಅದು ಇದೆಲ್ಲ ಹೊರಗಡೆ ಜನ ಪ್ರಿಂಟ್ ತಗೊಳಕ್ಕೆ ಹೋದಾಗಲೋ, ಇವಾಗ ಸಕಾಲ ಮಾಡಿಸ್ಕೊಂಡು ಹೋಗಿರ್ತಾರೆ, ಅಲ್ಲಿ ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿ ಹಾಕೊಳಕ್ಕೆ ಹೋಗ್ತಾ ಇರ್ತಾರೆ, ಅಲ್ಲಿ ಏನಾಗ್ತಾಯಿದೆ ಅಲ್ಲೆಲ್ಲೋ ಅದನ್ನು ಹಾಕಿ ಕಳಿಸ್ತಾರೆ ಅನ್ನೋದು ನಮಗೆ ಮಾಹಿತಿ ತೊಗೊಂಡಾಗ ಗೊತ್ತಾಗಿ, ಹಾಗಾಗಿ ಎಲ್ಲ ರೇಷನ್ ಶಾಪಲ್ಲೇ ಆಗಲಿ ಅಥವಾ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಇದರಲ್ಲಾಗಲಿ ಆ ಥರ ಚಟುವಟಿಕೆ ನಡೆಯೋಕ್ಕೆ ಅವಕಾಶ ಇಲ್ಲ. ಮತ್ತು ಆ ಥರದ್ದೇನಾದ್ರು ಕಂಡು ಬಂದಲಿ ನಾವು ನಮ್ಮ ವ್ಯಾಪ್ತಿಯಲ್ಲಿ ಏನಿದೆ ಸೂಕ್ತ ಕ್ರಮ, ಕಠಿಣ ಕ್ರಮ ತಗೊಳ್ತೀವಿ. ಆ ಥರ ಎಲ್ಲೂ ಇದಾಗ್ತಾ ಇಲ್ಲ ಯಾವುದೇ. ನಾವು ಅದಕ್ಕೆ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಹಾರ ಸಿಬ್ಬಂದಿಯವರಿಗಿರ್ಬೋದು, ನಮ್ಮ ರೇಷನ್ ಶಾಪ್ಸ್ ಅವರಿಗೆ ಇರ್ಬೋದು, ಮತ್ತು ರೇಷನ್ ಕಾರ್ಡ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ ಎಲ್ಲರಿಗೂ ಈ ಮೂಲಕ ಸೂಚನೆ ಕೊಡ್ತಾ ಇದ್ದೀವಿ. ಅವ್ರದ್ದು ಏನು ದಾಖಲೆ ಇದೆ ಅದನ್ನು ಮಾತ್ರ ಅವರು ಸರ್ಕಾರದಿಂದ ಏನು ಯೋಜಿತವಾಗಿ ಸಿಕ್ಕಿರುತ್ತೆ ಆ ದಾಖಲಾತಿಗಳನ್ನ ಮಾತ್ರ ತಗೊಂಡು ಅವರು ಇನ್ನೇನು ಅಲ್ಲ ರೇಷನ್ ಕಾರ್ಡ್ ತೊಗೊಂಡೋಗಿ ನ್ಯಾಯಬೆಲೆ ಅಂಗಡಿಗೆ ಹೋದರೆ ರೇಷನ್ ಇಶ್ಯೂ ಮಾಡ್ತಾರೆ. ಇವಾಗ ಬಯೋಮೆಟ್ರಿಕ್ ಆಗಿದೆ, ಎಲ್ಲ ಆನ್ಲೈನ್ ಆಗಿದೆ. ಈಗ ಆನ್ಲೈನಲ್ಲಿ ಹೋಗಿ ಬಯೋಮೆಟ್ರಿಕ್ ಕೊಟ್ಬಿಟ್ಟು ಅವರು ಪಡಿತರ ತಗೋಬೇಕು. ಈಗ ಹೊರಗಡೆ ಯಾವುದೇ ರೀತಿ ಆ ಥರ ಪ್ರಿಂಟ್ ಇದಾಗಿರೋದನ್ನ ತೊಗೊಂಡು ಬಂದು ಅಲ್ಲಿ ಇದು ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಏನಾದ್ರು ಕಂಡು ಬಂದರೆ, ನಮಗೆ ಮಾಹಿತಿ ಬಂದರೆ ನಾವು ಅದನ್ನು ಕ್ರಮ ತಗೊಳ್ತೀವಿ.